ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರದ ನಾಯಕತ್ವ ವಿಚಾರದಲ್ಲಿ ನೀನಾ ನಾನಾ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಹಾಲಿ ಸಿಎಂ ಸಿದ್ದರಾಮಯ್ಯ ಆ ಸೀಟ್ ಇನ್ನಷ್ಟು ಭದ್ರ ಮಾಡಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ರೆ, ಇತ್ತ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಪಡೆಯೋದಕ್ಕೆ ಕಸರತ್ತು ಜೋರಾಗಿನೇ ಮಾಡ್ತಾ ಇದ್ದಾರೆ. ಈ ನಡುವೆ ಡಿಸಿಎಂ ದೆಹಲಿಯಿಂದ ವಾಪಸ್ ಬಂದ ತಕ್ಷಣ ಸದಾಶಿವನಗರದ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಾವೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕಾವೇರಿಯಲ್ಲಿ ನಾಯಕರ ಜೊತೆ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಮೀಟಿಂಗ್. ಸಿದ್ದು ಡಿಕೆ ನಡುವೆ ತಂತ್ರ ಪ್ರತಿತಂತ್ರ ಪಾಲಿಟಿಕ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 10 ದಿನಗಳಿಂದ ನಾಯಕತ್ವ ಗುದ್ದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಸಿಎಂ ಸಿದ್ದರಾಮಯ್ಯರಿಂದ ಆ ಸೀಟ್ ಕೊಡಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಮಾಡಿದ್ದಾರೆ. ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ಡಿಕೆಶಿ ನಿವಾಸದಲ್ಲಿ ಆಪ್ತರ ಜೊತೆ ಸಭೆ ನಡೆಸಿ ಮುಂದಿನ ತಂತ್ರಗಾರಿಕೆ ರೂಪಿಸಿದ್ದಾರೆ. ಇದೇ ವೇಳೆ ದೆಹಲಿಯತ್ತ ಹೊತ್ತು ತಂದ ಸಂದೇಶದ ಬಗ್ಗೆ ತಮ್ಮ ಆಪ್ತರಿಗೆ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪಟ್ಟಕ್ಕೇರಲು ಮುಂದಿನ ಕಾರ್ಯತಂತ್ರ ಹೇಗಿರಬೇಕು ಅಂತ ತಮ್ಮ ಬಣಕ್ಕೆ ಪಾಠವನ್ನ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರು ಈ ಬಾರಿ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಬಗ್ಗೆ ಮಾಹಿತಿ ಕೊಟ್ಟು ನಾವು ಇನ್ನೊಂದು ಮೆಟ್ಟಿಲು ದಾಟಿದ್ರೆ ನಮ್ಮದೇ ಅಧಿಕಾರ, ಅದನ್ನ ರೀಚ್ ಆಗಲು ಹೈಕಮಾಂಡ್ನಿಂದ ಒಂದು ಕರೆ ಸಿದ್ದರಾಮಯ್ಯಗೆ ಬರಬೇಕು ಅಷ್ಟೇ ಅಂದಿದ್ದಾರೆ. ಕಾವೇರಿಯಲ್ಲಿ ಆಪ್ತರ ಜೊತೆ ಸಿಎಂ ಪ್ರತ್ಯೇಕ ಸಭೆ. ಕುರ್ಚಿ ಫೈಟ್ಗೆ ತೆರೆ ಎಳೆಯುವಂತೆ ನಿಷ್ಠರ ಮನವಿ. ಡಿಕೆ ಶಿವಕುಮಾರ್ ದೆಹಲಿಯತ್ತ ಬರ್ತಿದ್ದಂತೆ ಸಿದ್ದು ಟೀಮ್ ಕೂಡ ಅಲರ್ಟ್ ಆಗಿದೆ. ಹೈಕಮಾಂಡ್ ಮುಂದೆ ಏನು ಚರ್ಚೆಯಾಗಿದೆಯೋ ಏನೋ ಅಂತ ತಲೆಕೆಡಿಸಿಕೊಂಡಿದ್ದಾರೆ. ಆದ್ರಿಂದ ಸಿಎಂ ಜೊತೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಿದ್ದು ಮನೆಗೆ ಇಂದು ಆಪ್ತ ಶಾಸಕರು ಹಾಗೂ ಸಚಿವರು ದೌಡಾಯಿಸುತ್ತಿದ್ರು. ಇದೆಲ್ಲ ನೋಡ್ತಿರೋ ಪಕ್ಷದ ನಿಷ್ಠರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ನಡುವೆ ನಡೆಯುತ್ತಿರುವ ಈ ಬೆಳವಣಿಗೆಗಳು ಪಕ್ಷ ಮತ್ತು ಸರ್ಕಾರದ ಮೇಲೆ ಭಾರಿ ಎಫೆಕ್ಟ್ ಆಗ್ತಿದೆ. ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಿ ಪಕ್ಷ ಹಾಗೂ ಸರ್ಕಾರಕ್ಕೆ ಆಗ್ತಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಸುರ್ಜೇವಾಲಾಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ನಾಯಕತ್ವದ ಫೈಟ್ ಈಗ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಿರುವುದು ಮಾತ್ರ ನಿಜ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.